ಇಲ್ಲ. ಒಮ್ಮೊಮ್ಮೆ ನಮಗೆ ಅನಿಸ್ತದ ಎಷ್ಟಪ್ಪ ಸ್ವಾಮಿ ನೋಡಿ ಎಷ್ಟು ಜಿಪಣ ಅದಾರ, ಎಷ್ಟು ಸಿಟ್ಟು ಅದಾರ. ಇರ್ತಾರೆ ಒಬ್ಬರು ಸಿಟ್ಟಿನವ್ರು ಇರ್ತಾರೆ, ಒಬ್ಬರು ಜಿಪಣಿ ಇರ್ತಾರೆ, ಒಬ್ಬರು ಮಾತೇ ಆಡಂಗಿಲ್ಲ, ಒಬ್ಬರು ಬಹಳ ಮಾತಾಡ್ತಾರೆ. ಇವೆಲ್ಲ ಏನು ಪ್ರಸಂಗದಲ್ಲಿ ಇವೆಲ್ಲ ಗುಣಗಳು ಜರೂರಿ ಅದಾವ. ಒಮ್ಮೆ ಹೇಳಿಬಿಟ್ರೆ ಗುರುತಾಯಿಲ್ಲ ಅಂದ್ರೆ 4 ಸಲ ಹೇಳೋದು ಚಲೋ ಇಲ್ಲ. 4 ಸಲ ಹೇಳೋದು ಚಲೋ. ಒಮ್ಮೆ ಹೇಳಿಬಿಟ್ರು ಅಂದ್ರೆ ಸ್ಪೀಕರ್ದಾಗ ರೇಡಿಯೋದು ಬರ್ತಲ್ಲ, ಅವ್ನು ಹೇಳಿಬಿಡ್ತಾಳೆ ಮುಗಿದು ಹೋಯ್ತದೆ, ಮತ್ತೊಮ್ಮೆ ಹೇಳಂಗಿಲ್ಲ. ಹಂಗೆ ಹೇಳಿದ್ರೆ ಯಾಕಂದ್ರೆ ಜ್ಞಾನಕ್ಕೆ ಬರ್ತಾಳೆ, ಬುದ್ಧಿ ಕಡಿಮೆ ಇರ್ತದೆ. ಪರಂತು ಸದ್ಗುರುನಾಥ ಯಾರ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು, ಹೇಗೆ ಇರಬೇಕು ಅನ್ನೋದು ಬಹಳ. ಸಿದ್ಧಾರೂಢರು ಅವರು ಕೇವಲ ಸಿದ್ಧಿ ಪುರುಷರು ಅಂತ ಅವ್ರ ಹೆಸರಿಲ್ಲ, ನೀವು ತಿಳ್ಕೊರಿ. ಬೇಡ ಮಕ್ಕಳು ಕೊಡೋರು, ಹೆಂಡತಿ ಕೊಡೋರು, ರೊಕ್ಕ ಕೊಡೋರು ಅಂಥವ್ರು ಭಾಳ ಸಾಧುಗಳಾಗಿ ಹೋಗ್ಯಾರ. ಭಾಳ ಸಾಧುಗಳಾಗ್ಯಾರ ಜಗತ್ತಿನೊಳಗೆ. ಏನು ಬೇಡದು ಕೊಡೋರಲ್ಲ, ಏನು ಬೇಡದು ಕೊಡೋರಲ್ಲ. ಅವ್ರು ಮುಟ್ಟಿದ್ರೆ ಬಂಗಾರ ಆಗೋದು ಅಂಥವ್ರು ಸಾಧುಗಳು ಅದಾರ, ಅಂಥವ್ರು ಸಾಧುಗಳು ಅದಾರ. ಅವ್ರಿಗೆ ನಮ್ಮ ಶಾಸ್ತ್ರದ ದೊಡ್ಡವರು ಅಂದಿಲ್ಲ, ಇದು ತಿಳ್ಕೊರಿ. ಬಂಗಾರ ಕೊಡೋರು, ರೊಕ್ಕ ಕೊಡೋರು, ರೂಪಾಯಿ ಕೊಡೋರು ಅವ್ರಿಗೆ ಸಾಧು ಮಹಾತ್ಮರು ಅಲ್ಲ ಅವರು. ನಮಗೆ ಹೆಂಡತಿ ಕೊಟ್ಟರು, ರೊಕ್ಕ ಕೊಟ್ಟರು, ರೂಪಾಯಿ ಕೊಟ್ಟರು, ಎಲ್ಲ ಕೊಟ್ಟರು ಏನಪ್ಪ ಅವರು ಅಂತೀವಿ. ಜಗತ್ತಿನಾಗ ಅವ್ರೇನು ತೊಗೊಂಡು ಮಾಡ್ತೇವೆ. ಅರೆ ನಿನಗೆ ಹುಟ್ಟಿದ ಬೆಳಗ್ಗೆ ಹೆಂಡತಿ ಬೇಕಾ, ಹುಟ್ಟಿದ ಬೆಳಗ್ಗೆ ಗಂಡು ಬೇಕಾ, ಹುಟ್ಟಿದ ಬೆಳಗ್ಗೆ ರೊಟ್ಟಿ ಬೇಕಾ? ಹುಟ್ಟಬಾರ್ದು ಹಂಗೆ ಮಾಡೋರು ಯಾರು ಅವ್ರಿಗೆ ಬೇಕು ಕೊಳ್ಳಿಗೆ ಬಿಡ್ರಿ. ಅವ್ರು ಕೊಳ್ಳಿಗೆ ಬಿಟ್ರಿ ಬೇಡ ಕೆಲಸನೇ ಬರೋಂಗಿಲ್ಲ. ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನ ಯೋಗ ಅಭ್ಯಾಸವಾದಂಗೆ. ಈ ಪರಮಾರ್ಥ ಮಾರ್ಗ ಏನದಲ್ಲ ಇದು ಹುಟ್ಟಬೇಕು ಸಾಯಬೇಕು ಅನ್ನೋರ್ದು ಅಲ್ಲಪ್ಪ, ಅಲ್ಲ.